ಕಳೆದ 3 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 100% ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಯಾರು ಅಂತೇಳಿ ಕೇಳಿದರೆ, ನಿಮ್ಮಂಥ ಪೋಷಕರು ಹಾಗೂ ನಮ್ಮನ್ನು ಪ್ರೋತ್ಸಾಹ ಮಾಡುವಂತಹ ಆಡಳಿತ ಮಂಡಳಿಯವರು. ಈಗಾಗಲೇ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಯಾವ್ಯಾವ ಸಬ್ಜೆಕ್ಟನ್ನು ಎಷ್ಟು ಗಂಟೆಗಳ ಕಾಲ ಓದಬೇಕು ಎನ್ನುವಂತಹ ವೇಳಾಪಟ್ಟಿಯನ್ನು ನಿಮ್ಮ ಮಕ್ಕಳ ಕೈಗೆ ನಾವು ಕೊಟ್ಟು ಬಿಟ್ಟಿದ್ದೇವೆ. ಇದನ್ನು ಮನೆಯಲ್ಲಿ ತೂಗಾಡಿಸಿ ಡೈಲಿ ಕ್ಯಾಲೆಂಡರಲ್ಲಿ ತಾರೀಕು ಎಷ್ಟು ಬರ್ತದ ಅದೇ ರೀತಿಯಲ್ಲಿ ಇದನ್ನು ನೋಡ್ತಾ ಇರಿ, ಸಮಯಕ್ಕೆ ಸರಿಯಾಗಿ ಓದಿ ಅಂತೇಳಿ ಹೇಳಿಬಿಟ್ಟಿದ್ದೇನೆ. ನನಗೂ ಗೊತ್ತಿದೆ ಇದು ಹೆಚ್ಚಾಗಿ ನಡೆಯುವಂಥದ್ದು ಕೇವಲ 3 ದಿವಸ ಮಾತ್ರ ಅಂತೇಳಿ, 4ನೇ ದಿವಸ ಇಲ್ಲ. 3 ದಿವಸ ಚೆನ್ನಾಗಿ ಓದ್ತಾರೆ, 4ನೇ ದಿವಸ ಇದು ಇದ್ದದ್ದೇ ಮಾರ ಅಂತೇಳಿ ಬಿಟ್ಟು ಬಿಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಇರುವುದಿಲ್ಲ. ಈಗ ಶ್ರೇಯನವರು ಹೇಳಿದ್ರು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಿಬೇಡಿ ಅಂತೇಳಿ. ಪಾಸಿಟಿವ್ ಇದ್ದದನ್ನು ನೆಗೆಟಿವ್ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ನಮ್ಮ ಗಣಿತದಲ್ಲಿ ಹೇಳುದಿದ್ರೆ ಪಾಸಿಟಿವ್ ಹೇಳಿದ್ರೆ ಈಗ ಪ್ಲಸ್ ಹಾಕ್ಬೇಕು, ಆ ಪ್ಲಸ್ಸಿಗೆ ನೀವು ವೈಟ್ನರ್ ಹಾಕಿದ್ರೆ ನೆಗೆಟಿವ್ ಆಗ್ತದೆ, ಆದರೆ ವೈಟ್ನರ್ ಹಾಕಿದ್ದು ಗೊತ್ತಾಗ್ತದೆ ಅಲ್ಲಿ. ಅದೇ ನಮ್ಮಲ್ಲಿ ಋಣಾತ್ಮಕ ಚಿಂತನೆಗಳಿದ್ರೆ, ಆ ಮೈನಸ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಗೆರೆ ಹಾಕಿದ್ರೆ ಅದು ಪಾಸಿಟಿವ್ ಬಹಳ ಸುಲಭದಲ್ಲಿ ಆಗ್ತದೆ. ಹಾಗಾಗಿ ನಾವೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಎಲ್ಲ ಪೋಷಕರು ನಿಮ್ಮ ವಿದ್ಯಾರ್ಥಿಗಳನ್ನು ಪಕ್ಕದ ಮನೆಯವರ ಹತ್ರ ಅಥವಾ ನಿಮ್ಮದೇ ಅಣ್ಣಂದಿರು ತಮ್ಮಂದಿರು ಮನೆಯಲ್ಲಿದ್ದರೆ ಅವರನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಅವ ಹುಷಾರಿದ್ದ, ನೀನು ದಡ್ಡಿ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಓದುವುದಿಲ್ಲ, ಇಂಥದ್ದೆಲ್ಲ ನೆಗೆಟಿವ್ ಮಾತಾಡಿದರೆ ವಿದ್ಯಾರ್ಥಿಗಳು ಕೂಡ ಓದಲಿಕ್ಕೆ ಬರಲಿಕ್ಕೆ ಹಿಂಜರಿತಾರೆ. ಉದಾಹರಣೆಗೆ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, 9th ಅಲ್ಲಿ ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿದರೆ ಅವ ಬಂದದ್ದು 30 ದಿವಸ ಮಾತ್ರ, ಮತ್ತೆ ಅವ ಶಾಲೆಗೆ ಬರಲಿಲ್ಲ. ಅದೇ ವಿದ್ಯಾರ್ಥಿ ಈಗ 10ನೇ ಕ್ಲಾಸಿಗೆ ಬಂದು ಉಳಿದ ಸಬ್ಜೆಕ್ಟ್ ನಾನು ನೋಡ್ಲಿಕ್ಕೆ ಹೋಗಲಿಲ್ಲ, ಗಣಿತದಲ್ಲಿ ಈಗ ಫೈನಲ್ ಪರೀಕ್ಷೆ ಕೊಟ್ಟರು ಅವ ಪಾಸ್ ಆಗ್ತಾನೆ. ಹಾಗಾಗಿ ಎಷ್ಟು ಅವನಲ್ಲಿ ನಾನು ಓದಬೇಕು ಎನ್ನುವಂಥ ಆ ಭಾವನೆ ಬಂದಿದೆ. ನಾನು ಯಾವ ರೀತಿಯಲ್ಲಿ ಓದಬೇಕು, 10ನೇ ತರಗತಿ ಪರೀಕ್ಷೆಯನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತೇಳಿ. 2015ನೇ ಇಸವಿಯಿಂದ ಇಲ್ಲಿವರೆಗೂ ಒಂದೇ ಒಂದು ವಿದ್ಯಾರ್ಥಿ ಗಣಿತದಲ್ಲಿ ಫೇಲ್ ಆದ ಘಟನೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಲ್ಲ. ಕಾರಣ ಇಷ್ಟೇ, 8ನೇಗೆ ಬರುವಾಗ ಸತ್ಯ ಹೇಳಬೇಕಿದ್ರೆ 7ನೇ ತರಗತಿವರೆಗೆ ಕೇವಲ ಊಟ ಮಾಡಿ, ಹಾಲು ಕುಡಿದು, ಬಿಸಿ ಊಟ, ಮತ್ತೆ ಮನೆಗೆ, ಮತ್ತೆ ಚಾಪೆ, ನಿದ್ದೆ. 8ನೇ ಕ್ಲಾಸಿಗೆ ಬರುವಾಗ ಅಕ್ಷರ ಗೊತ್ತಿಲ್ಲದ ಮಕ್ಕಳು ಎಷ್ಟೋ ಮಂದಿ ಇದ್ದಾರೆ. ವಿದ್ಯಾರ್ಥಿಗಳು 3 ವಿಧದಲ್ಲಿರ್ತಾರಂತೆ. ಮೊದಲ ವಿದ್ಯಾರ್ಥಿ ಬೆಂಕಿ ಥರ ಇರ್ತಾರೆ ಅಂತೇಳಿ. ಬೆಂಕಿ ಥರ ಯಾವ್ದು ಹೇಳಿದ್ರೆ, ಹೇಳಿದ ತಕ್ಷಣ ಸರ್ ನಮ್ಗೆ ಗೊತ್ತಾಯ್ತು ಸರ್, ಅರ್ಥ ಆಯ್ತು ಸರ್ ಅಂತೇಳಿ. ನಂಬರ್ 2 ಇದ್ದಿಲು ಥರ. ಇದ್ದಿಲಿಗೆ ಬೆಂಕಿ ಹಿಡಿದು ಸ್ವಲ್ಪ ಕಷ್ಟ, ಒಂದು ವೇಳೆ ಬೆಂಕಿ ಹಿಡಿದ್ರೆ ಅದು ನಂದಿಸಲಿಕ್ಕೆ ಬಹಳ ಕಷ್ಟ ಉಂಟಂತೆ. ಹಾಗೆ ಕೆಲವೊಂದು ಡಲ್ಲಿದ್ದ ವಿದ್ಯಾರ್ಥಿಗಳು ನಾವು ಅವರಿಗೆ ಮೋಟಿವೇಶನ್ ಕೊಟ್ಟರೆ, ಪಾಠ ಮಾಡಿದರೆ, ಗೊತ್ತಿಲ್ಲದ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಕೂಡಲೇ ಅದನ್ನು ಗ್ರಹಿಸಿ ಮತ್ತವರು ಜೀವಮಾನಕ್ಕೂ ಮರೆಯುವುದಿಲ್ಲ. ಆದರೆ 3ನೇ ಬಗೆಯ ವಿದ್ಯಾರ್ಥಿಗಳಿದ್ದಾರೆ, ಇದು ಸ್ವಲ್ಪ ಡೇಂಜರಸ್. ಬಾಳೆ ದಿಂಡು ಇದ್ದ ಹಾಗೆ, ಯಾವ ಬೆಂಕಿಯನ್ನು ಅರಿಸೇ ಬಿಡುವುದು ಅದು. ಹಾಗೆ ಎಷ್ಟು ಹೇಳಿದ್ರು ಒಂದೇ, ಸರ್ ನಮಗೆ ತಲೆಗೆ ಹೋಗುವುದಿಲ್ಲ ಸರ್ ಅಂತೇಳಿ. ಹಾಗೆ ಮತ್ತು ಹೇಳಿದರೆ ಸಿಟ್ಟು ಮಾಡುವಂಥದ್ದು. ಇಂಥ ವಿದ್ಯಾರ್ಥಿಗಳನ್ನು ನಾವು ಬೆಳಿಗ್ಗೆ ಸಂಜೆ ವಿಶೇಷ ತರಗತಿ ಮಾಡಿಕೊಂಡು ಅವರಿಗೆ ಏನಾದರೂ ಪಾಸ್ ಆಗಲಿಕ್ಕೆ ಮಾತ್ರ, ನೀನು ಇಷ್ಟು ಓದಿದರೆ ಸಾಕು ಮಾರ, ಇಷ್ಟು ಓದಿದರೆ ಸಾಕು, ಇಷ್ಟು ಓದಿದರೆ ಪಾಸ್ ಆಗ್ತಿ ಹೇಳಿ ಅವರಿಗೆ ನಾನು ಪಾಸ್ ಆಗ್ತೇನೆ ಎನ್ನುವಂಥ ಒಂದು ಆತ್ಮವಿಶ್ವಾಸ ತನ್ನಲ್ಲಿ ಬೆಳೆಸುವ ಹಾಗೆ ಮಾಡಿ ಅವರನ್ನು ಪಾಸ್ ಆಗುವ ಹಾಗೆ ಮಾಡುವಂಥ ಇವತ್ತೊಂದು ವಿದ್ಯಾಸಂಸ್ಥೆ ಉಂಟು ಹೇಳಿದರೆ ಅದು SVT ವಿದ್ಯಾಸಂಸ್ಥೆ ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ ಇದ್ದೇನೆ ವಿದ್ಯಾರ್ಥಿಗಳು. ಇನ್ನು ಪರೀಕ್ಷೆ ದೃಷ್ಟಿಯಲ್ಲಿ ಹೇಳುವುದಿದ್ರೆ, ನಾನು ಮೊನ್ನೊಮ್ಮೆ 10ನೇ ತರಗತಿಯಲ್ಲಿ ಹೇಳಿದೆ, ಇನ್ನು ಕೇವಲ ನಿಮಗೆ 200 ದಿನಗಳು ಮಾತ್ರ ಇದೆ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದ್ಕೊಳ್ಳಿ. ಒಂದೊಂದು ವಿಷಯಕ್ಕೆ ಬರುವುದು 30 ದಿವಸ ಮಾತ್ರ. ಉದಾಹರಣೆಗೆ ಈಗ ತನ್ವೆ ಹೇಳಿದ್ಲು, ಸಮಾಜ ನಂಗೆ ಕಷ್ಟ ಆಗ್ತದೆ ಅಂತೇಳಿ. ಸಮಾಜದಲ್ಲೇ 30 ಪಾಠ ಇದೆ. ಆ 30 ಪಾಠಕ್ಕೆ ಡಿವೈಡ್ ಮಾಡಿದರೆ ಒಂದೊಂದು ಪಾಠಕ್ಕೆ ಒಂದೊಂದು ದಿವಸ ಬರ್ತದೆ. ಒಂದು ಪಾಠದಲ್ಲಿ ಇಲ್ಲ ಹೇಳಿದ್ರು 100 ಕ್ವಶನ್ ಇದೆ. ಆ 100 ಕ್ವಶನನ್ನು 7 ಗಂಟೆಯಲ್ಲಿ ಓದಬೇಕು. ಹಾಗಾದರೆ 1 ಗಂಟೆಯಲ್ಲಿ ನಾನು ಎಷ್ಟು ಕ್ವಶನನ್ನು ಓದ್ಬಹುದು, ಯಾವ ರೀತಿಯಲ್ಲಿ ಓದ್ಬಹುದು ಎನ್ನುವಂಥದ್ದು
ನಿಮ್ಮ ಮನಸ್ಸಿಗೆ ಯಾವಾಗ ಬರ್ತದೋ ಆಗ ನೀವು ಪಾಸ್ ಆಗ್ತೀರಿ. ನಂತರ ಇವತ್ತು ಪೋಷಕರ ಸಭೆಯಲ್ಲಿ ತಾಯಂದಿರ ಸಭೆ ಅಂತೇಳಿ ನಾವು ಮಾಡಬೇಕಂತೇಳಿ ಆಸೆ ಇತ್ತು ನಮಗೆ. ಯಾಕೆ ಹೇಳಿದರೆ, ಈಗಾಗಲೇ ಶ್ರೇಯ ಹೇಳಿದಾಗೆ ಅಮ್ಮ ಸ್ವಲ್ಪ ಹೆಚ್ಚು ಒತ್ತಡ ಆಗ್ತಾರೆ, ಓದು ಓದು ಹೇಳ್ತಾರೆ ಹೇಳಿದ್ರಲ್ಲ, ಇದು 100ಕ್ಕೆ 100 ಸತ್ಯ. ನಾವು ಸ್ವಲ್ಪ ಮಕ್ಕಳಿಗೆ ಮನೆಯಲ್ಲಿ ತೊಂದರೆ ಇಲ್ಲ ಮರ, ಓದೋದಿದ್ರೆ ಆಯ್ತು, ನಿಂಗೆ ಎಷ್ಟು ಬೇಕೋ ಅಷ್ಟು ಓದು ಅಂತೇಳಿ ಹೇಳಿಬಿಡ್ತೇವೆ. ಆದರೆ ತಾಯಂದಿರು ಹಾಗೆ ಮಾಡೋದಿಲ್ಲ. ಈ ಗಮ್ಮಿದ್ದ ಹಾಗೆ ಅವರನ್ನು ಆಚೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಓದು 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 ಅಂತೇಳಿ. ಹಾಗೆ ಅವರಷ್ಟು ಹೇಳಿದ್ರೆ ನಮಗೆ ನಿದ್ದೆಯೂ ಬರುವುದಿಲ್ಲ. ಹಾಗೆ ಕೊನೆಗೆ ತಾಯಿ ಮಗಳವ ಅಥವಾ ನೀವು ನಿಮ್ಮಷ್ಟಕ್ಕೆ ಜಗಳ ಮಾಡಿಕೊಂಡು ಕೊನೆಗೆ ಮಲಗಿ ಬಿಡ್ತೀರಿ. ಹಾಗೆ ಮಾಡುವಂಥದ್ದಲ್ಲ ವಿದ್ಯಾರ್ಥಿಗಳೇ. ಅಮ್ಮ ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಕೇಳಬೇಕು. ನಿಮ್ಮ ಏನೆಲ್ಲ ವಿಷಯಗಳುಂಟು, ಬೆಳಗಿಂದ ಸಂಜೆವರೆಗೆ ಶಾಲೆಯಲ್ಲಿ ಏನೇನು ನಡೀತದೆ ಎನ್ನುವಂಥದ್ದನ್ನು ನೀವು ಅಮ್ಮನ ಹತ್ರ ಮುಕ್ತವಾಗಿ ಮಾತಾಡಬೇಕಾಗ್ತದೆ. ತಂದೆ ಬರುವಾಗ ಲೇಟ್ ಆಗ್ತದೆ, 10 ಗಂಟೆ ಆಗ್ಬಹುದು, 11 ಗಂಟೆ ಆಗ್ಬಹುದು, ಆದರೆ ತಾಯಿ ನಿಮ್ಮ ಜೊತೆಯಲ್ಲಿರ್ತಾರೆ. ದಿನದ 24 ಗಂಟೆಯಲ್ಲಿ 7 ಗಂಟೆ ನಿಮ್ಮ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ರೆ ಉಳಿದ 17 ಗಂಟೆ ನಿಮ್ಮೊಟ್ಟಿಗೆ ಇರ್ತಾರೆ. ನೀವು ಓದಿ ಓದಿ ಹೇಳ್ತೀರಿ, ಕೋಣೆಗೆ ಬಾಗಿಲಾಕಿ ಬಿಡ್ತೀರಿ. ಅಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಇದು ಇಂಪಾರ್ಟೆಂಟ್. ಮೊಬೈಲ್ ಇರ್ತದೆ ಕೈಯಲ್ಲಿ, ಅಥವಾ ಕದ್ದುಕೊಂಡು ಮೊಬೈಲ್ ತಗೊಂಡು ಹೋಗ್ತಾರೆ. ಅಲ್ಲಿ ಫ್ರೆಂಡ್ಸ್ಗಳಿಗೆ ಹಾಯ್ ಬಾಯ್ ಅನ್ನು ಕಳಿಸ್ತಾರೆ ಅಥವಾ ಓದ್ತಾರ ಎನ್ನುವಂಥದ್ದನ್ನು ಪ್ರತಿ 10 ನಿಮಿಷಕ್ಕೆ ನೀವು ಅವರು ಓದುವ ಕೋಣೆಗೆ ಹೋಗಿ ಅವರಿಗೆ ಹೇಳಬೇಕು. ಇಷ್ಟು ಕೆಲಸ ಮಾಡಿದರೆ ವಿದ್ಯಾರ್ಥಿಗಳೆಲ್ಲರೂ ಪಾಸ್ ಆಗ್ತಾರೆ. ಜೊತೆಗೆ ತಾಯಂದಿರು ಇನ್ನೂ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು. ಹೇಳಿದರೆ ನಿಮಗೆ ನನ್ನ ಮೇಲೆ ಸಿಟ್ಟು ಬರ್ತದೆ ಗೊತ್ತಿಲ್ಲ. ಈ ಟಿ ವಿಯಲ್ಲಿ ಒಂದು ಧಾರಾವಾಹಿ ಬರ್ತದೆ. ಆ ಧಾರಾವಾಹಿ ಎಲ್ಲಿಗೆ ನಿಲ್ಲಿಸ್ತಾನೆ ಹೇಳಿದರೆ, ಇವತ್ತು ಆ ಕೋವಿ ಇಟ್ಕೊಂಡು ಡಿಶು ಮಾಡುವವರೆಗೆ ನಿಲ್ಲಿಸ್ತಾನೆ. ಅವ ಸಾಯ್ತಾನೆ ಬದುಕ್ತಾನೆ ಅಂತೇಳಿ ನಿಮಗೆ ಕುತೂಹಲ. ಅದೇ ಟೈಮಿಗೆ ನಾಳೆ ಪದಾರ್ಥ ಇಲ್ಲದ್ರೂ ಅಡ್ಡಿಲ್ಲ, ಆ ಟಿ ವಿಯನ್ನಂತೂ ನೋಡಲೇಬೇಕು ಧಾರಾವಾಹಿಯನ್ನು. ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಓದಿ ಓದಿ ಅಂತೇಳಿ ಒತ್ತಡ ಹಾಕಿದರೆ ಮಕ್ಕಳು ಎಲ್ಲಿ ಓದ್ತಾರೆ? ಹಾಗಾಗಿ ಫಸ್ಟಿಗೆ ನಾವು ಚೇಂಜಸ್ ಆಗಬೇಕು. ನಾವು ನಮ್ಮ ಮಕ್ಕಳಿಗೆ ಓದಿಸಬೇಕು, ಒಳ್ಳೆ ಮಾರ್ಕ್ ಬರಬೇಕು ಎನ್ನುವ ಆಸೆ ನಿಮ್ಗೆ ಇರಬೇಕು. ಒಬ್ಬರು ಮಾಸ್ಟ್ರು ಒಂದು ವಿದ್ಯಾರ್ಥಿಗೆ ಡೈಲಿ ಪ್ರಶ್ನೆ ಕೇಳ್ತಾ ಇದ್ರಂತೆ. ಹಾಗಾಗಿ ಆ ವಿದ್ಯಾರ್ಥಿ ಇನ್ನು ಈ ಮಾಸ್ಟ್ರಿಗೆ ಕಲಿಸಬೇಕು ಅಂತೇಳಿ ಒಂದು ದಿವಸ ಕೈಯಲ್ಲಿ ಒಂದು ಚಿಟ್ಟೆ ಇಟ್ಕೊಂಡು ಬಂದಂತೆ. ಚಿಟ್ಟೆ ಹಿಡಿದು ಬಂದು ಅಧ್ಯಾಪಕರ ಹತ್ರ ಕೇಳ್ತಾನಂತೆ, ಸರ ಇದು ಚಿಟ್ಟೆ ಸತ್ತಿದ ಬದುಕಿದ ಅಂತೇಳಿ. ಒಂದು ವೇಳೆ ಸರ್ ಅದು ಸತ್ತಿದೆ ಅಂತೇಳಿ ಹೇಳಿದರೆ ಕೈ ಬಿಟ್ಟು ಬಿಡ್ತಾನೆ, ಚಿಟ್ಟೆ ಹಾರಿ ಹೋಗ್ತದೆ. ಸರ್ ನೀವು ಹೇಳಿದ್ದು ತಪ್ಪಾಯ್ತು ಅಂತೇಳಿ ಚಪ್ಪಾಳೆ ಹೊಡಿತಾನೆ ಅಲ್ಲಿ. ಅದೇ ಬದುಕಿದೆ ಹೇಳಿದರೆ ಅಲ್ಲಿ ಹೆಚ್ಚಿಗೆ ಬಿಡ್ತಾನೆ, ಚಿಟ್ಟೆ ಸಾಯ್ತದೆ. ಆಗ ಅಧ್ಯಾಪಕರು ಹೇಳ್ತಾರಂತೆ, ಮಗು ಆ ಚಿಟ್ಟೆಯ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತೇಳಿ. ಹಾಗಾಗಿ ಪೋಷಕರೇ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇದ್ದ ಹಾಗೆ, ರಕ್ತ ಸಂಬಂಧ ಅಲ್ಲದಿದ್ದರೂ ನಿಮ್ಮ ಮಕ್ಕಳು ನಮ್ಮ ಮಕ್ಕಳೇ. ನಾವು ಬೆಳಗಿಂದ ಸಂಜೆವರೆಗೆ ನಿಮ್ಮ ಮಕ್ಕಳ ಬಗ್ಗೆ ನಾವು ಚೆನ್ನಾಗಿ ಆರೋಗ್ಯವನ್ನು ನೋಡ್ಕೊಳ್ತೇವೆ. ಒಂದು ವೇಳೆ ಯಾರಾದರೂ ಬಿದ್ದರು, ಪೆಟ್ಟಾಯಿತು ಅಂಥವ್ರನ್ನೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಮನೆ ಕಳಿಸ್ತೇವೆ ಅಥವಾ ಫೋನ್ ಮಾಡಿ ಕರೆಸ್ತೇವೆ. ಹಾಗಾಗಿ ನೀವೆಲ್ಲ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಪ್ರೀತಿಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಕಳಿಸಿದ್ದೀರಿ. ಈ ಸಲವೂ ಕೂಡ PUC ಆಗಲಿ SLC ಆಗಲಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಬೇಕು. ಆ ನಿಟ್ಟಿನಲ್ಲಿ ಇನ್ನು 1-2 ತಿಂಗಳಲ್ಲಿ ನಿಮ್ಮ ಮನೆ ಭೇಟಿ ಮಾಡಲಿಕ್ಕಿದ್ದೇವೆ, ನಿಮ್ಮ ಮನೆಯ ಸಮಸ್ಯೆಯನ್ನು ಕೇಳಲಿಕ್ಕಿದ್ದೇವೆ. ಅದಲ್ಲದೆ ಬೆಳಿಗ್ಗೆ 5 ಗಂಟೆಗೆ ಫೋನ್ ಹೊಡಿತೇವೆ. ಫೋನ್ ಮಾಡುವಾಗ ನಿದ್ದೆ ಕಣ್ಣಲ್ಲಿ ನಮಗೆ ದಯವಿಟ್ಟು ಬೈಬೇಡಿ, ಪ್ರೋತ್ಸಾಹ ಕೊಡಿ, ವಿದ್ಯಾರ್ಥಿಗಳಿಗೆ ಎಬ್ಬಿಸಿ, ಎಲ್ರ ಮೀಡಿ, ಓದಿಸಿ, ಒಳ್ಳೆಯ ಅಂಕಗಳು ಬರಲಿ ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.